ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು YCT ಆಲ್ ಇನ್ ಒನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ವಿಡಿಯೋದಲ್ಲಿ ನಾವು 1, 2, 3, 4 ಅಂಕಿಗಳನ್ನು ಹಾಡಿನ ರೂಪದಲ್ಲಿ ಹೇಗೆ ಹೇಳ್ಕೊಡ್ಬೋದು ಅಂತ ನೋಡೋಣ. ನಾವು 1, 2 ಬಾಳಲೆ 2, 3, 4 ಅನ್ನ ಹಾಕು ಮತ್ತು ಭೂಮಿಗೆ ಸೂರ್ಯ 1, ನನಗೆ ಕಣ್ಣುಗಳೆರಡು, ಆಟೋಗೆ ಚಕ್ರ 3 ಅನ್ನೋ ಪದ್ಯದ ಮುಖಾಂತರ ನಾವು 1, 2, 3, 4 ಅಂಕಿಗಳನ್ನು ಪರಿಚಯಿಸ್ತಾ ಇದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು GP ರಾಜರತ್ನಂ ಅವರು ಬರೆದಿರುವಂತಹ ಪದ್ಯ. ಇದು ಒಂದು ಕತೆ. ಇದನ್ನು ಪದ್ಯ ರೂಪದಲ್ಲಿ ಹಾಡಿ ಮಕ್ಕಳಿಗೆ ಹೇಗೆ ಅಂಕಿಗಳನ್ನು ಪರಿಚಯಿಸ್ಬೋದು ಅಂತ ಇವಾಗ ನಾನು ತಿಳಿಸ್ಕೊಡ್ತೀನಿ. ಶುರು ಮಾಡೋಣ. ಒಂದು ಕಾಡಿನ ಮಧ್ಯದೊಳಗೆ 2 ಮರಗಳ ನಡುವೆ ಮಲಗಿ 3 ಕರಡಿಗಳಾಡುತ್ತಿದ್ದವು 4 ಮರಿಗಳ ಸೇರಿಸಿ. ಒಂದು ಕಾಡಿನ ಮಧ್ಯದೊಳಗೆ 2 ಮರಗಳ ನಡುವೆ ಮಲಗಿ 3 ಕರಡಿಗಳಾಡುತ್ತಿದ್ದವು 4 ಮರಿಗಳ ಸೇರಿಸಿ. 5 ಜನರ ಬೇಟೆಗಾರರು 6 ಬಲೆಗಳ ನೆಳೆದು ತಂದು 7 ಕರಡಿಯ ಹಿಡಿದು ನೋಡದೆ 8 ಹಿಡಿದೆವು ಎಂದರು. 5 ಜನರ ಬೇಟೆಗಾರರು 6 ಬಲೆಗಳ ನೆಳೆದು ತಂದು 7 ಕರಡಿಯ ಹಿಡಿದು ನೋಡದೆ 8 ಹಿಡಿದೆವು ಎಂದರು. 9 ಎಂದನು ಅವರಲ್ಲೊಬ್ಬ, 10 ಎಂದನು ಬೇರೆಯವನು, ಎಣಿಸಿ ನೋಡಿದರೇಳೆ 7, ಇಲ್ಲಿಗೀ ಕತೆ ಮುಗಿಯಿತು. 9 ಎಂದನು ಅವರಲ್ಲೊಬ್ಬ, 10 ಎಂದನು ಬೇರೆಯವನು, ಎಣಿಸಿ ನೋಡಿದರೇಳೆ 7, ಇಲ್ಲಿಗೀ ಕತೆ ಮುಗಿಯಿತು. ಹೇಗಿತ್ತು ಮಕ್ಕಳೇ ಪದ್ಯ? ಇದು ಒಂದು ಕತೆ. ಈ ಕತೆನ ಪದ್ಯದ ಮುಖಾಂತರ ಹಾಡಿ ಮಕ್ಕಳಿಗೆ ಪರಿಚಯಿಸೋದು. ಈ ಕತೆ, ಒಂದು ಕಾಡಿನ ಮಧ್ಯದೊಳಗೆ 2 ಮರಗಳ ನಡುವೆ 3 ಕರಡಿಗಳು 4 ಮರಿಗಳನ್ನು ಸೇರಿಸಿ ಆಡುತ್ತಿದ್ದವು. 5 ಜನರ ಬೇಟೆಗಾರರು 6 ಬಲೆಗಳನ್ನು ಹೆಣೆದು 7 ಕರಡಿಯ ಹಿಡಿದು ಅದನ್ನು ನೋಡದೆ 8 ಕರಡಿನ ಹಿಡಿದೆವು ಅಂತ ಹೇಳಿದರು. ಅದರಲ್ಲೊಬ್ಬ 9 ಎಂದ, ಅದರಲ್ಲೊಬ್ಬ 10 ಎಂದ. ಎಣಿಸಿ ನೋಡಿದರೆ ಅದರಲ್ಲಿ 7 ಕರಡಿ ಇದ್ವು. ಇಲ್ಲಿಗೆ ಈ ಕತೆ ಮುಗಿಯಿತು. ಇದು GP ರಾಜರತ್ನಂ ಅವರು ಬರೆದಿರುವಂತಹ ಕತೆ. ಇದನ್ನು ಪದ್ಯ ರೂಪದಲ್ಲಿ ಮಕ್ಕಳಿಗೆ ಹೇಳಿ ಅಂಕಿ ಸಂಖ್ಯೆಗಳನ್ನು ಪರಿಚಯಿಸುವುದು. ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.